ವೀಕ್ಷಕರೇ ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ರೈತ ಅಂದ್ರೆ ಹಳ್ಳಿಗನ ಕುರಿತಾಗಿ ಓರ್ವ ಕವಿಗಳು ಹೀಗಂತ ಹೇಳಿದ್ರು. ಹಳ್ಳಿಯ ಜನರು ಬಲುವಳ್ಳೆಯವರು, ಆಲದ ಮರದ ಕೆಳಗೆ ಸಾಲ ಕೊಡ್ತಿದ್ರು, ಸಾಕ್ಷಿಗೆ ಆಲದ ಮರ ಅಂತಿದ್ರು. ಅಂತ ಸತ್ಯವಂತರೆಲ್ಲ ಸತ್ ಹೋದ್ರು, ಅವರ ಹೊಟ್ಟೆಲ್ ಹುಟ್ಟೋರು ಕೆಟ್ಟ ಹೋದ್ರು ಅಂತ ಬಹಳ ನೊಂದು ಹೇಳ್ತಾರೆ. ಅಂದ್ರೆ ಅವರ ಒಂದು ಮುಗ್ಧತೆ ಇಂದಿನ ಪೀಳಿಗೆಗೆ ಇಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ಮುಗ್ಧತೆಯನ್ನ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ನಮಸ್ಕಾರಗಳು. ಗುರುಜಿ, ಇವತ್ತು ಗುರುವಾರ, ವಿಶೇಷವಾಗಿ ನಾಗಾರಾಧನೆಯ ಕುರಿತು ಕೂಡ ಹೇಳ್ತಿದ್ರಿ. ಜೊತೆಗೆ ಇವತ್ತು ಏನೆಲ್ಲ ವಿಶೇಷತೆಯಿಂದ ಕೂಡಿದ ದಿನ ಇದಾಗಿದೆ ಅಂತ ಹೇಳ್ತೀರಾ? ಖಂಡಿತ. ನೋಡಿ ವೀಕ್ಷಕ ಬಾಂಧವರೇ, ಇವತ್ತು ಎಲ್ಲ ವೀಕ್ಷಕ ಬಾಂಧವರ ಪರಿಪೂರ್ಣವಾಗಿ ಸ್ವಾಗತ ಸುಸ್ವಾಗತ ಅಂತ ಹೇಳೋದು ನಿಮ್ಮ ಬ್ರಹ್ಮಾಂಡ ಲೋಕದಕ್ಕೆ. ಈ ಬ್ರಹ್ಮಾಂಡ ಲೋಕಕ್ಕೆ ನಾವು ನೀವು ಸ್ವಾಗತ ಮಾಡೋದನ್ನ ಯಾರನ್ನ ಅಂದರೆ ಭಗವಂತನ ಕೃಪಾ ಕಟಾಕ್ಷ ದೈವಾನುಗ್ರಹ ಭಕ್ತ ಪ್ರಿಯರಿಗೆ. ದೈವಾನುಗ್ರಹ ಭಕ್ತ ಪ್ರಿಯರು ಎಲ್ಲರಿಗೂ ಇರುತ್ತಾ ಅಂದರೆ ಸಾಕ್ಷಿ ಬುದ್ಧಿಶಾಲಿಗಳಿಗೆ ಮಾತ್ರ. ಆ ಒಂದು ಸಾಕ್ಷಿ ಬುದ್ಧಿಶಾಲಿಗಳು ಇವತ್ತಿನ ದಿವಸ ಅಷ್ಟಮಿ ದಿವಸ ಸರ್ವ ಸಾಕ್ಷಿಗಳಾಗಿ ಮಾರ್ಪಾಡಾಗಬಹುದು. ಸಾಕ್ಷೀಕರಿಸಬೇಕು ಅಂದರೆ ಭಗವಂತನು ಸಾಕ್ಷಾತ್ ನಂದೀಶ್ವರ ಅಂತ ಹೇಳಿದೆ. ನಿಜವಾಗ್ಲೂ ಆ ನಂದೀಶ್ವರಗಳು ಎಷ್ಟು ಚೆನ್ನಾಗಿರ್ತಕ್ಕಂಥ ಎತ್ತುಗಳು, ಅದನ್ನೆಲ್ಲ ನೋಡಬೇಕು ಅಂದರೆ ಅಹೋಬೆಲ ಕ್ಷೇತ್ರದಲ್ಲಿ ಆಲಗಡ್ಡ, ನಾವು ನೀವು ನಂದಿರತಕ್ಕಂಥ ಮಹಾನಂದೀಶ್ವರ, ಇಂಥ ಒಂದು ಕ್ಷೇತ್ರಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರಗಳಲ್ಲಿ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಪಾತಾಳದಲ್ಲಿ ಬೆಳೆದಿರತಕ್ಕಂಥ ನಂದಿಗಳು ಕಣ್ಣು ಕಪ್ಪು ಹಾಕ್ಕೊಂಡ ಹಾಗೆ ಬಿಳಿಯ ಶ್ವೇತವರ್ಣ, ಆ ಕೊಂಬುಗಳು ಕೆಂಪಾಗಿ, ಬಾಯಿ ತುಟಿಯ ಅಂಚಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಬ್ರೌನ್ ರೆಡ್ ರಕ್ತವರ್ಣ, ಆ ರೀತಿ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಆ ಕಪ್ಪುಗಾಗಿರ್ತಕ್ಕಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಇದು ಶ್ವೇತವಾಗಿರುತ್ತೆ, ಬಾರ್ಡರ್ ಹಾಕಿದಾಗೆ ಆ ಕಪ್ಪು ವಿಶೇಷವಾಗಿರ್ತಕ್ಕಂಥ ಲೈನ್ಸ್, ಆ ಆಕ್ವಿಸಿಷನ್ ಏನಿದೆ, ಆ ಅಂಕು ಡೊಂಕುಗಳು, ಮೇಲ್ಭಾಗದ ಉಬ್ಬು ತಬ್ಬುಗಳು ಗುಂಡಿಗೆ ಲಕ್ಷಣವಾಗಿ ನಗುಮುಖದಂಗೆ, ಮುಟ್ಟಿದ್ರೆ ಹಾಗೆ ಒಳ್ಳೆ ಸ್ಪನ್ ಹುಲ್ಲಿದ್ದ ಹಾಗೆ, ಸ್ಪಾಂಜ್ ಇದ್ದ ಹಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೋ. ಅಂಥ ಹಸುಗಳನ್ನ ಕರ್ಕೊಂಬಂದ್ಬಿಟ್ರೆ ಸಾಕ್ಷಾತ್ ನಂದೀಶ್ವರ ನಮ್ಮ ಜೊತೆಲೇ ಇರ್ತಾನೇನೋ ಅನ್ಸುತ್ತೆ. ಇಂಥ ಒಂದು ನಂದೀಶ್ವರನ ವಿಶೇಷವಾಗಿ ಅಷ್ಟಮಂಗಳವಾಗ, ಈ ಅಷ್ಟಮಂಗಳ ಅನ್ನೋದು ಏನು ಅಂದರೆ ದೇವಾನುದೇವತೆಗಳು ಚೌಕಾಬಾರ ಆಡ್ತಾ ಇದ್ರು. ಇಂದ್ರ ದೇವತೆಗಳು ಅಂದರೆ ಅಷ್ಟದಿಕ್ಪಾಲಕರು ಆಡೋರು. ಆಗ ಪರಮೇಶ್ವರನು ಯಾವಾಗಲೂ ಗೆಲ್ತಾ ಇದ್ದ ಸಮಯದಲ್ಲಿ ಒಂದು ಸಲ ಸೋಲಕ್ಕೆ ಇನ್ನೇನು ಸ್ವಲ್ಪ ಹತ್ತಿರದಲ್ಲಿ ಸಾಕ್ಷಾತ್ ವಾಯುನೇ ಗೆದ್ದು ಬಿಡ್ತಾನೆ ಅನ್ನೋ ಸಮಯಕ್ಕೆ ನಂದೀಶ್ವರನು ತಡೆದು ಬಿಡ್ತಾನೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಇಡೀ ಜಗತ್ತಲ್ಲಿ ಪರಮೇಶ್ವರನೇ ಎಂದೂ ಗೆಲ್ಲಬೇಕು ಅನ್ನೋದು ಆಸಕ್ತಿನ ಕಲ್ಲ. ಅವನು ಒಂದು ಸಲ ಸೋತ್ರೆ ಇಡೀ ಜಗತ್ತು ಸೋಲಲ್ಲಿ ಮುಳುಗೋಗುತ್ತೆ. ಜಗತ್ತಿಗೋಸ್ಕರ ಅವನಿಗೋಸ್ಕರ ಜಗತ್ತು. ಅಂಥದ್ರಲ್ಲಿ ಆ ಪರಮೇಶ್ವರ ಸೋಲ್ಬಾರ್ದು ಅಂತ ಆ ವಾಯುದೇವತೆನೇ ಕುಂಬು ಬಿಡುತ್ತೆ. ಆ ಕುಂಬಿದಾಗ ವಿಶೇಷವಾಗಿ ವಾಯುದೇವ ಪಾತಾಳ ಸ್ಪರ್ಶವನ್ನು ಮಾಡಿದಾಗ ಅವನಿಗೆ ಆ ಕೊಂಬು ಭಾಗದಲ್ಲಿ ಎರಡು ಊರ್ಧ್ವ ದೇಹ, ಅಂದರೆ ಎರಡು ಭಾಗ ದೇಹ ಊರ್ಧ್ವ ದೇಹಕ್ಕಾಗ್ಬಿಡುತ್ತೆ, ಅಂದರೆ ಉಬ್ಬು ಹೋಗುತ್ತೆ, ಹೀಗೆ ಚುಚ್ಚಿದಾಕ್ಷಕ್ಕೆ ಹೀಗೆ ಊದ್ಕೊಂಡ್ಬಿಡುತ್ತೆ. ಹಾಗೇನು ಮಾಡ್ತಾನೆ ಆ ವಾಯುದೇವ ತನ್ನ ಎರಡು ಕೊಂಬುಗಳು ಇದರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದ ಹಾಗೆ ಆ ಉಬ್ಬಿರುತ್ತಲ್ಲ ಅದನ್ನೆರಡು ಹೀಗೆ ಕಿತ್ತುಬಿಡ್ತಾನೆ. ಕಿತ್ತಾಗ ಭೂಸ್ಪರ್ಶ ಮಾಡಿದ ತಕ್ಷಣ ಅದೆರಡನ್ನ ಒಂದು ಜಾಗಕ್ಕೆ ಹಾಕ್ತಾನೆ. ಒಂದು ಭೀಮನಾಗ್ತಾನೆ, ಇನ್ನೊಂದು ಆಂಜನೇಯನಾಗ್ತಾನೆ. ಈ ಎರಡೂ ಎಂದಿನ ಕಾಲದಲ್ಲಿ ಪಾರ್ವತಿಯ ದೃಷ್ಟಿ ಇದರ ಮೇಲೆ ಬೀಳುತ್ತೋ ಅಂದಿನ ಕಾಲದಲ್ಲಿ ಅಷ್ಟಮಂಗಳ ಪ್ರಶ್ನೆಯಾಗಲಿ, ಈ ಪ್ರಶ್ನೆ ಹೀಗೆ ಉಳಿಯಲಿ ಅಂತ ಹೇಳಿದಾಗ ಆಗ ಅಂಜನಿ ಗರ್ಭಾನ್ವಯ ದೇವ ಕುಂತಿ ಪುತ್ರ ದೇವ ಅಂತ ಹೇಳಿ ಆ ಆಶೀರ್ವಾದವನ್ನು ಮಾಡ್ತಾನೆ. ಅದಕ್ಕೆ ರಾಮ ಅವತಾರದಲ್ಲಿ ವಿಶೇಷವಾಗಿ ಈ ಭೀಮನ ಅನುಗ್ರಹ, ಭೀಮನ ಅವತಾರದಲ್ಲಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಆಂಜನೇಯ ಅನುಗ್ರಹ. ಹೇಗೆ ಅಂದರೆ ಏನಾದರೂ ಹೇಳಿರ್ತಕ್ಕಂಥ ತಪ್ಪು ಅನ್ಸುತ್ತಾ ನಿಮಗೆ? ಖಂಡಿತ ಇಲ್ಲ. ಯಾಕೆ ಅನ್ನಿ, ಕೃಷ್ಣ ಪರಮಾತ್ಮನ ದರ್ಶನವನ್ನ ಯಾವ ಕಾಲಕ್ಕೂ ರಾಮನಿಗೆ ಬಂಟನಾಗಿರೋ ಆಂಜನೇಯ ಕೃಷ್ಣ ಪರಮಾತ್ಮನಿಗೆ ಸಿಗ್ತಾನೆ. ರಾಮನ ಅವತಾರವನ್ನ ಪುನರ್ದರ್ಶನ ಮಾಡಿರೋ ಭೀಮನು ತಾನು ಎಂದು ಸಿಗ್ತಾನೋ ಆ ದಿನ ಇವತ್ತಿನ ಅಷ್ಟಮಂಗಳ ಪ್ರಶ್ನೆ. ಅಂದರೆ ದ್ವಾಪರ ಯುಗದಲ್ಲಿ ನಾವು ನೀವು ನೋಡದೇ ಇದ್ದ ಹಾಗೆ ಅರ್ಜುನನ ಭಂಗವನ್ನು ಮಾಡಿರ್ತಕ್ಕಂಥದ್ದು, ಗರ್ವ ಭಂಗವನ್ನು ಮಾಡಿರ್ತಕ್ಕಂಥದ್ದು ಇದೇ ಆಂಜನೇಯನ ಮುಖಾಂತರ. ಅದಕ್ಕೆ ಆಂಜನೇಯ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಮಹಾವಿಷ್ಣು ಸ್ವರೂಪದಲ್ಲಿ ದರ್ಶನ ಮಾಡಿರ್ತಕ್ಕಂಥ ಅಷ್ಟಮಿ ದಿವಸ ಇವತ್ತು ಅವರ ರಥ ಆರಂಭ ಆಗಿರ್ತಕ್ಕಂಥ ದಿನ.
ಅದೇ ರಾಮನ ಅವತಾರದಲ್ಲಿ ವಾಯುದೇವ ವಿಶೇಷವಾಗಿ ಈ ಕುಂತಿಪುತ್ರನ ಮುಂದಕ್ಕೆ ಬರ್ತಾನೆ ಅನ್ನೋದನ್ನು ರಾಮನಿಗೆ ತಿಳಿಸಿರ್ತಕ್ಕಂಥದ್ದು ವಾಯು. ಎಂದು ಅಂದರೆ ಸೀತಾಮ್ಮನವ್ರ ಜೊತೆ ಏಕಾಂತವಾಗಿ ಕೂತಿರ್ತಾನೆ ವನದಲ್ಲಿ. ಅಂದಿನ ಕಾಲದಲ್ಲಿ ಆ ರಾಮ ಸೀತಾಮ್ಮನವ್ರ ಜೊತೆ ಕೂತಿದ್ದಾಗ ಮಾರೀಚನ ಜೊತೆಗೆ ವಿಶೇಷವಾಗಿ ಹೊರಟೋಗ್ತಾ ಇದ್ದ ಸಮಯದಲ್ಲಿ ಆ ಸ್ವರ್ಣ ವಿಶೇಷವಾಗಿರ್ತಕ್ಕಂಥ ಬಣ್ಣದಲ್ಲಿ ಆ ಜಿಂಕೆ ಹೋಗ್ತಾ ಇದ್ದಾಗ ಸೀತಾಮ್ಮನವ್ರನ್ನ ರಾವಣೆಯಾಗಿ ಎತ್ಕೊಂಡು ಹೋಗಬೇಕು ಅನ್ಸ್ಕೊಂಡು ಆ ಕಾರಣ ಆಯಿತೋ, ಆಗ ಶೋಕದಲ್ಲಿ ಮುಳುಗಿರತಕ್ಕಂಥವನಿಗೆ ಯೋಚನೆ ಮಾಡಬೇಡ, ನಿನ್ನ ಈ ಶೋಕಕ್ಕೆ ಕಾರಣ ಆ ವಾಯುದೇವನ ಅನುಗ್ರಹವನ್ನು ಪಡೆದಿರತಕ್ಕಂಥ ನೀನು ನಿನ್ನ ಮುಂದಿನ ಜನ್ಮದಲ್ಲಿ ಆಂಜನೇಯನ ಕೃಪಾಕಟಾಕ್ಷ ನಿನ್ನ ಬಂಟನೆ ಸ್ವತಃ ಪುನರ್ಜನ್ಮವನ್ನು ನೀಡಿದಾಗ ನಿನ್ನ ಈ ಶಾಪ ವಿಮೋಚನೆ ಆಗುತ್ತೆ ಅಂತಾನೆ. ಬಹಳ ಸಂತೋಷ. ಆಗ ಆ ಶಾಪ ವಿಮೋಚನ ಇವತ್ತು ಬರೆದಿರ್ತಕ್ಕಂಥದ್ದು ಕಂಬರಾಮಾಯಣದಲ್ಲಿ. ಕಂಬರಾಮಾಯಣದಲ್ಲಿ ಏನು ಹೇಳ್ತಾರೆ? ರಾವಣ ಇಸ್ ಗ್ರೇಟ್, ರಾಮ ಇಸ್ ಡಲ್ ಅಂತಾರೆ. ಅದೇ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಇಸ್ ಗ್ರೇಟ್, ರಾವಣ ಇಸ್ ಡಲ್ ಅಂತಾರೆ. ಆದರೆ ಜೀವನದಲ್ಲಿ ರಾಮ ರಾವಣ ಎರಡೂ ಒಂದೇ, ಎರಡೂ ಏಕಾಂಶ ಸ್ವರೂಪ. ಸಾಕ್ಷಾತ್ ಭಕ್ತನಾಗಿರತಕ್ಕಂಥವನು ವಿಷ್ಣು ಭಕ್ತನಾಗಿರ್ತಕ್ಕಂಥ ಜಯಾವಿಜಯನ ಅವತಾರವೇ ಇವನ ಪುನರ್ಜನ್ಮ. ಅದೇ ರೀತಿ ಆಂಜನೇಯ ಮತ್ತು ಭೀಮ ಇಬ್ಬರು ಇವತ್ತು ಹುಟ್ಟಿರತಕ್ಕಂಥ ಅನುಗ್ರಹ ಭೂಮಿಯಲ್ಲಿ ಸ್ಪರ್ಶವಾಗಿರೋದು ಸಾಕ್ಷಾತ್ ವಾಯುದೇವರ ಮುಖಾಂತರ ನಂದೀಶ್ವರನ ಗುದ್ದಿರೋ ಪ್ರಕಾರವಾಗಿ. ಅದಕ್ಕೆ ಇವತ್ತು ವಿಶೇಷವಾಗಿ ಅಷ್ಟಮಂಗಳ ಅನ್ನೋದು ಹೇಳ್ತಕ್ಕಂಥದ್ದು ಮಂಗಳ ಗ್ರಹಗಳು. ಅಷ್ಟಮಂಗಳ ಅಂದರೆ ಅಷ್ಟ ದಿಕ್ಪಾಲಕರು ಮಂಗಳ ಗ್ರಹದ ಮೇಲೆ ಆ ಚೌಕಾಬಾರ ಆಡ್ತಾ ಇದ್ದ ಸಮಯದಲ್ಲಿ ಶಿವನು ಸೋತ್ ಹೋಗ್ತಾನೆ ಅಂತ ಒಂದೇ ಕಾರಣಕ್ಕೆ, ವಾಯು ಗೆದ್ದುಬಿಡ್ತಾನೆ ಅಂತ ಒಂದೇ ಕಾರಣಕ್ಕೆ ಅವನ ದಬ್ಬಿರ್ತಕ್ಕಂಥದ್ದು. ಆ ದಬ್ಬಿದ ಭಾಗದಲ್ಲಿ ಇವತ್ತು ಆ ಭೂಸ್ಪರ್ಶವಾಗಿರೋ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥದ್ದು. ಈ ಭೂಸ್ಪರ್ಶವಾಗಿರೋ ಕ್ಷೇತ್ರ ಇನ್ನೆಲ್ಲೂ ಅಲ್ಲ, ಚಿಂತಾಮಣಿ ಹತ್ರನೇ. ಇದು ಕರ್ನಾಟಕದ ಸ್ವಲ್ಪ ಭಾಗದ ಆ ಭಾಗಕ್ಕೆ ಹೋದರೆ ಚಿಂತಾಮಣಿ ಹತ್ರಕ್ಕೆ ಹೋದಾಗ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರ ವಾಯು ಕ್ಷೇತ್ರ ಅಂತ ಕರೀತಾರೆ. ಇವತ್ತು ಗುಹೆ ಒಳಗೆ ನೋಡ್ಬೋದು, 2 ಗುಹಾಂತರದಲ್ಲಿದೆ. ಅಲ್ಲಿ ವಾಯುದೇವ ಒಳಗೆ ಹೋಗಿ ಕೂತ್ಕೊಳ್ಳಿ, ಒಂದು ಬಿರುಗಾಳಿ ಒಂದು ತಂಗಾಳಿ. ಆ ಗುಹೆ ಒಳಗೆ ಈಶ್ವರನ ಲಿಂಗ ಇದೆ. ಒಳಗಡೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಈ ಗುಹೆಯಿಂದ ಆ ಕಡೆ ಹೋಗಬೇಕು, ಆ ಕಡೆಯಿಂದ ಈ ಕಡೆ ಬರಬೇಕು. ಒಂದು ಕಡೆ ನೋಡ್ಬೋದು ಆ ವಾಯು ಸಾಕ್ಷಾತ್ ಆಂಜನೇಯನ ವೈಬ್ರೇಷನ್ಸ್ ನಮಗೆ ಕಾಣುತ್ತೆ. ಇನ್ನೊಂದು ಕಡೆ ಶಕ್ತಿ ಬರ್ತಾ ಇದ್ದ ಹಾಗೆ ಭೀಮನ ಅನುಗ್ರಹ ಸಿಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಗುಂಡಾಗಿ ಹುಟ್ಟತಕ್ಕಂಥ ಯಾವುದೇ ಗಂಡು ಮಕ್ಕಳನ್ನ ಎಲ್ಲ ಊರಿನ ಆಂಧ್ರ ಪ್ರಾಂತದವರು ಇಲ್ಲಿ ಕರ್ಕೊಂಬಂದು ಪೂಜೆ ಪುನಸ್ಕಾರ ಮಾಡ್ತಾರೆ. ವಾಯು ಥರಾದರೂ ಆಗಲಿ ಇಲ್ಲ ಭೀಮ ಆಂಜನೇಯನ ಥರಾದರೂ ಆಗಲಿ ಅಂಥೇಳಿ ಅನುಗ್ರಹ ಸಿದ್ಧಿ. ಅದಕ್ಕೆ ಇವತ್ತು ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ಮಕ್ಕಳೆಲ್ಲ ಗುಂಡಿಗೆ ಒಳ್ಳೆ ಬಣ್ಣವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಅಂಥ ಒಂದು ವಿಧಿ ಇವತ್ತಿಗೂ ಪಾಲಿಸ್ಕೊಂಬರೋದು ಈ ಅಷ್ಟಮಂಗಳ ಪ್ರಶ್ನೆ ದಿವಸ. ಈ ಅಷ್ಟಮಂಗಳ ಪ್ರಶ್ನೆ ಉಳಿದಾಗಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ಪರಿವರ್ತನೆ ಮಾಡೋನು ಇನ್ಯಾರೂ ಅಲ್ಲ, ಸಾಕ್ಷಾತ್ ಅನುಗ್ರಹ ನಂದೀಶ್ವರ. ಇವತ್ತು ನಂದೀಶ್ವರನ ವ್ರತ ಆರಂಭ. ಆ ನಂದೀಶ್ವರನು ಎಲ್ಲೆಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲ ತಿಳಿಸ್ಕೊಡ್ತೀನಿ. ಕಾಯ್ತಾರೆ ವೀಕ್ಷಕರೇ, ಇವಾಗ ಬಂದು